ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವರ್ ಮ್ಯಾಥಮೆಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಾಗ್ತದೆ. ಸೊ ಈಗಾಗಲೇ 61ನೇ ಕ್ವಶನ್ವರೆಗೆ ನಾವು ನೋಡಿರ್ತೇವೆ. ಸೊ ಈಗ 62ನೇ ಕ್ವಶನ್. ಸೊ ನಿಮಗೆ ಟಾಪಿಕ್ ವೈಸು ಕ್ಲಾಸ್ಗಳು ಬೇಕಂದರೆ ನೀವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಸೊ ನಾನು ಯಾವ ರೀತಿ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದು, ಹಾಗೆ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡರೆ ಏನೆಲ್ಲ ನಿಮ್ಗೆ ಬೆನಿಫಿಟ್ಸ್ ಇದೆ ಅಂತ. ಸೊ ಈಗ ತಡ ಮಾಡಿದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ 62ನೇ ಕ್ವಶನ್ ಏನಪ್ಪ ಅಂತಂದರೆ, ಇನ್ ದ ಗಿವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿರ್ತದೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಇಲ್ಲದ, ಸೊ ಇದನ್ನು ನಾವು ಕಂಡುಹಿಡಬೇಕಾಗಿರ್ತದೆ. ಸೊ ಇಲ್ಲಿ 40 ಅದ. ಸೊ ಇಲ್ಲಿ 40 ಡಿಗ್ರಿ ಅದ. ಸೊ ಇಲ್ಲಿ 44 ಡಿಗ್ರಿ ಅದ. ಸೊ ಅಂದರೆ ಇಲ್ಲಿ ಎಷ್ಟು ಡಿಗ್ರಿ ಇರ್ತದೆ? ಸೊ ಇಲ್ಲಿ ಟೋಟಲ 180 ಇರ್ತದೆ. ಸೊ ಇಲ್ಲಿ 84 ಅದ ಅಂದರೆ ಇಲ್ಲಿ 96 ಡಿಗ್ರಿ ಇದಾಗಿರ್ತದೆ. ಸೊ ಇದು 96 ಡಿಗ್ರಿ ಆತಂದ್ರೆ ಇದೆಷ್ಟು ಇರ್ತದೆ? ಇದು 84 ಡಿಗ್ರಿ ಆಗಬೇಕು. ಸೊ ಇದು 84 ಡಿಗ್ರಿ ಆಗಿರ್ತದೆ. ಸೊ ಈ ಕಡೆ ಸೈಡ 84, ಈ ಕಡೆ ಸೈಡ 96. ಸೊ ಇಲ್ಲಿ ಈ ಡಿಗ್ರಿ ನೋಡೋದಾದ್ರೆ, ಸೊ ಇದು 84. ನೆಕ್ಸ್ಟ್ ಈ ಸಿ ಡಿಗ್ರಿ ಎಷ್ಟದ? ಇದು 45 ಅದ. ಸೊ 45 ಅದ. ಸೊ ಎಷ್ಟು ಆಗ್ತದೆ? 129 ಅಂದ್ರೆ 129 ಡಿಗ್ರಿ ಆಯಿತು. ಸೊ ಇಲ್ಲಿ 180ಗೆ ಎಷ್ಟು ಕಡಿಮೆ ಬಿತ್ತು? ಇಲ್ಲಿ 51 ಡಿಗ್ರಿ ಇಲ್ಲಿ ಕಡಿಮೆ ಬಿತ್ತು. ಸೊ ಇಲ್ಲಿ ಇರುವಂಥ ಡಿಗ್ರಿ ಏನೈತಿದೆ? ಇದು 51 ಡಿಗ್ರಿ ಆಗಿರ್ತದೆ. ಸೊ ಇದು 51 ಡಿಗ್ರಿ ಆಯಿತು. ಸೊ ಇದು 51 ಆತಂತಂದ್ರೆ ಟೋಟಲ್ ಇದು 180 ಡಿಗ್ರಿ ಆಗಬೇಕು. ಸೊ ಇಲ್ಲಿ ಇದು 180 ಡಿಗ್ರಿ ಆಗಬೇಕು. ಇಲ್ಲಿ 51 ಅದ ಇದು. ಸೊ ಇದು 51 ಅದ ಅಂದರೆ ಈ ಕಡೆ ಉಳಿದಿದ್ದೆಷ್ಟ? 129 ಡಿಗ್ರಿ ಇಲ್ಲಿ ಆಗಿರ್ತದೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗ್ತದೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇನ್ನು ಗಿವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರು. ಸೊ ಇಲ್ಲಿಯೂ ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಈ ರೀತಿ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತಾನೆ. ಸೊ ಇಲ್ಲಿ ಇದು 50 ಅದ, ಇದು 33 ಅದ. ಸೊ ಹಾಗಾದರೆ ಇದೆಷ್ಟು ಡಿಗ್ರಿ ಆಗ್ತದೆ? ಟೋಟಲ 83 ಆಯ್ತು ಅಂದರೆ ಇದು 97 ಆಗಿರ್ತದೆ. ಸೊ ಇದು 97 ಆತಂದ್ರೆ ಈ ಕಡೆ ಎಷ್ಟಾಗ್ತದೆ? ಇದು 83 ಆಗ್ತದೆ. ಸೊ ಇದು 83 ಆತಂದ್ರೆ ಇಲ್ಲಿ 83 ಪ್ಲಸ್ ಇದೆಷ್ಟದ? 45 ಅದ. ಸೊ ಎಷ್ಟಾಯ್ತು? 8, 12. ಸೊ 128 ಡಿಗ್ರಿ ಇಲ್ಲಿ ಆಯಿತು. ಸೊ ಇನ್ನು ಉಳಿದಿದ್ದೆಷ್ಟ? ಉಳಿದಿದ್ದ 52. ಸೊ 52. ಸೊ ಇದು 52 ಡಿಗ್ರಿ ಇದಾತಂದ್ರೆ ಇನ್ನು ಉಳಿದಿದ್ದ 128 ಡಿಗ್ರಿ ಇದು ಎಕ್ಸ್ ಆಗಿರ್ತದೆ. ಸೊ ಆಪ್ಷನ್ ಸಿ ಏನಾಗ್ತದೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಇನ್ನು ಫಿಗರ್ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್, ಆ್ಯಂಗಲ್ ಕ್ಯೂ ಪಿ ಆರ್ ಈಕ್ವಲ್ ಟು 80, ಆ್ಯಂಗಲ್ ಆರ್ ಒ ಟಿ ಈಕ್ವಲ್ ಟು 30. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರು. ಸೊ ಇಲ್ಲಿ ಇದು 80 ಡಿಗ್ರಿ ಅದ. ಸೊ ಇದು 30 ಡಿಗ್ರಿ ಅದ. ಸೊ ಈ ಲೈನ ಎರಡು ಪ್ಯಾರಲಲ್ ಅದಾವಂದ್ರೆ ಇದು 80 ಆಗಿರ್ತದೆ ಅಂದ್ರೆ ಇದು ಕೂಡ ಇಲ್ಲಿ 80 ಡಿಗ್ರಿ ಆಗಿರ್ತದೆ. ಸೊ ಇದು 80 ಡಿಗ್ರಿ ಆತಂದ್ರೆ ಇಲ್ಲಿ ಇದು ಒಳಗಿನ ಸೈಡ್ ಇದೆ 100 ಡಿಗ್ರಿ ಆಗ್ತದೆ. ಸೊ ಇದು 100, ಇದು 30, ಟೋಟಲ 130 ಆಯಿತು. ಸೊ ಇನ್ನು ಟೋಟಲ್ ಈ ಟ್ರಯಾಂಗಲ್ ಒಳಗೆ 180 ಡಿಗ್ರಿ ಆಗಬೇಕು. ಸೊ 130ಗೆ ಇನ್ನಷ್ಟು ಕಡಿಮೆ ಬಿತ್ತು, ಇನ್ನು 50 ಡಿಗ್ರಿ ಕಡಿಮೆ ಆಯಿತು. ಸೊ ಇದು 50 ಡಿಗ್ರಿನ ಇದು ಎಕ್ಸ್ ಆಗಿರ್ತದೆ. ಸೊ ಆಪ್ಷನ್ ಸಿ ಏನಾಗ್ತದೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 65 ಕ್ವಶನ್, ಇನ್ ಅ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಇಫ್ ಆ್ಯಂಗಲ್ ಎ ಒ ಬಿ 70 ಡಿಗ್ರಿ ದೆನ್ ಫೈಂಡ್ ದ ಮೇಜರ್ ಆಫ್ ಎ ಸಿ ಬಿ. ಸೊ ಇಲ್ಲಿ ಎ ಒ ಬಿಯನ್ನು 70 ಡಿಗ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸಿ ಅನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಓ ಅನ್ನೋದಿದೆ ಸೆಂಟರ್ ಅದ. ಸೊ ಓ ಅನ್ನೋದು ಸೆಂಟರ್ ಇತ್ತಂದ್ರೆ ನೀವು ಇಲ್ಲಿ ನೋಡ್ಬೋದು ಈ ರೀತಿದ ಡಯಾಗ್ರಾಮ್ ಅದ. ಸೊ ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ನೋಡಿದರೆ ಇದು ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ತದೆ. ಸೊ ಇದು 70 ಅದಲ್ಲ. ಸೊ ಈ ಥರ ಹಾಫ್ ಏನಾಗಿರ್ತದೆ? ಇದು ಸಿ ಆ್ಯಂಗಲ್ ಇಲ್ಲಿ ಆಗಿರ್ತದೆ. ಸೊ ಈ ಥರ ಹಾಫ್ ಅಂದ್ರೆ ಹಾಫ್ ಆಗಿರ್ತದೆ. ಸೊ ಇಲ್ಲಿ 2 1 2 35. ಸೊ ಇಲ್ಲಿ ಈ ಸಿ ಆ್ಯಂಗಲ್ ಏನೈತಿ 35 ಡಿಗ್ರಿ ಆಗಿರ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ? ಇಲ್ಲಿ
ಕರೆಕ್ಟ್ ಆಗ್ತದೆ. ಸೊ ಇದು ಯಾವಾಗಂದ್ರೆ ಇಲ್ಲಿ ಸರ್ಕಲ್ ಒಳಗಿದ್ದಾಗ ಮಾತ್ರ ಇಲ್ಲಿ ಅಪ್ಲೈ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಕನ್ಸಿಡರ್ ದ ಗಿವನ್ ಡಾಟಾ ಅಸೆಂಡಿಂಗ್ ಆರ್ಡರ್ ಈಸ್ ಅಂದರು. ಸೊ ಇಲ್ಲಿ ಇಫ್ ದ ಮೀಡಿಯನ್ ಆಫ್ ದ ಡಾಟಾ ಈಸ್ 62 ಫೈಂಡ್ ದ ವಾಯ್ ಅಂದರು. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಒಳಗೆ ಸೊ ಇಲ್ಲಿ ಮೀಡಿಯನ್ನ ಏನಾಗ್ತದೆ, ಟೋಟಲ್ ಇವು ಎಷ್ಟು ಅದಾವು, 2 4 6 8 10 ಅದಾವು. ಸೊ 10 ಅದಾವ ಅಂದ್ರೆ ಮಿಡಲ್ದು 2ರ ಇಲ್ಲಿ ನಾವು ಹಾಫನ್ನು ಮಾಡಿದಾಗ ನಮಗೆ 62 ಅಂತ ಸಿಕ್ಕಿರ್ತದೆ. ಸೊ ಅದು ಮೀಡಿಯನ್ ಆಗಿರ್ತದೆ. ಸೊ ಮೀಡಿಯನ್ ನಮಗೆ 62 ಕೊಟ್ಟಿದ್ದರು. ಬಟ್ ನಾವು ಇಲ್ಲಿ ವಾಯ್ನ ಕಂಡು ಹಿಡಬೇಕು. ಆವಾಗ ಇಲ್ಲಿ ವಾಯ್ ಪ್ಲಸ್ 4. ಸೊ ಇದನ್ನು ಹಾಫ್ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ಕಿರ್ತದೆ, 62 ಇಲ್ಲಿ ನಮಗೆ ದೊರೆತಿರ್ತದೆ. ಹಾಗಾಗಿ ಇಲ್ಲಿ 2y + 4 = 62 / 2 ಆಗ್ತದೆ. ನೆಕ್ಸ್ಟ್ ಇಲ್ಲಿ 2y ಇದ್ದದನ್ನು ನಾವು ವಾಯನ್ನು ಕಾಮನ್ ಇಲ್ಲಿ 2ಅನ್ನು ಕಾಮನ್ ತಗೊಂಡು ಇಲ್ಲಿ y + 2 ಆಗ್ತದೆ = ಇಲ್ಲಿ 62 ಅದ. ನೆಕ್ಸ್ಟ್ ಇಲ್ಲಿ /2 ಅದ. ಈ 2 ಗೆಟ್ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ y + 2 = 62 ಆಗ್ತದೆ. y = 62 - 2 ಆಗ್ತದೆ. ಸೊ y = ಎಷ್ಟಾಗ್ತದೆ, ಇಲ್ಲಿ 60 ಆಗ್ತದೆ. ಸೊ 62 - 2 ಅಂದರೆ ಇಲ್ಲಿ 60 ಆಗ್ತದೆ. ಸೊ ಆಪ್ಷನ್ ಡಿ ಏನಾಗ್ತದೆ, ಇಲ್ಲಿ 60 ಅನ್ನೋದು ಇಲ್ಲಿ ಆಗ್ತದೆ. So next question, 67 question. Dia is rolled 200 times and its outcomes are recorded as below ಅಂದರು. ಸೊ find the probability of getting an even prime number. ಸೊ even prime number ಅಂದ್ರೆ even prime number ಯಾವ್ದು, 2 ಮಾತ್ರ. ಇಲ್ಲಿ ಟೋಟಲ ಇಲ್ಲಿ ಫ್ರೀಕ್ವೆನ್ಸೀಸ್ ನೋಡ್ಬೋದು. ಟೋಟಲ್ ಇಲ್ಲಿ 40 ಅದಾವು. ಸೊ 40 ಅದಾವ ಅಂದ್ರೆ ಇಲ್ಲಿ ನೀವು ಟೋಟಲ ಎಷ್ಟು ಟೈಮ, 200 ಟೈಮ್ಸ್ ಅಂದರು. ಸೊ ಹಾಗಾಗಿ 200 ಟೋಟಲ್ 200. ಬಟ್ ನಮಗೆ ಇಲ್ಲಿ ಈವನ್ ಪ್ರೈಮ್ ನಂಬರ 40 ಸಲ ಬರ್ಬೋದು ಅಂತ ಅದ. ಸೊ ಹಾಗಾಗಿ 40/200 ಆಗ್ತದೆ. ಸೊ ಇಲ್ಲಿ 4 1 4 5. ಸೊ ಅಂದ್ರೆ 41 45. ಸೊ 1/5 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗ್ತದೆ, ಇಲ್ಲಿ ಕರೆಕ್ಟ್ ಆಗ್ತದೆ. 1/5 ಇಸ್ ದ ಆನ್ಸರ್. ನೆಕ್ಸ್ಟ್, ಸಮ್ ಫ್ಯಾಮಿಲೀಸ್ ವಿತ್ 2 ಚಿಲ್ಡ್ರನ್ಸ್ ವೇರ್ ಸರ್ವೇಡ್ ಆ್ಯಂಡ್ ದ ಫಾಲೋಯಿಂಗ್ ಡಾಟಾ ವೇರ್ ರೆಕಾರ್ಡೆಡ್. If a family is chosen at a random, compute the probability that is has a exact one girl ಅಂದರು. ಸೊ ಇಲ್ಲಿ ಎಕ್ಸಾಕ್ಟ್ 1 ಗರ್ಲನ್ನು ಹೊಂದಿರುವ ಫ್ಯಾಮಿಲಿಗಳದ್ದು ಇಲ್ಲಿ ನಾವು ಪ್ರೊಬ್ಯಾಬಿಲಿಟಿಯನ್ನು ಕಂಡು ಹಿಡಬೇಕಾಗ್ತದೆ. ಸೊ ಇಲ್ಲಿ ಟೋಟಲ್ ಫ್ಯಾಮಿಲೀಸ್ ನೋಡೋದಾದರೆ ಇಲ್ಲಿ ನಾವು ಟೋಟಲ್ ಫ್ಯಾಮಿಲಿ 1309 ಆಗ್ತದೆ. ಸೊ ಇವುಗಳ ಸಮ್ ನೋಡ್ಬೋದು ನೀವು. ಇವುಗಳನ್ನ ಸಮ್ ಮಾಡಿದಾಗ ಎಷ್ಟಾಗ್ತದೆ, 1309 ಆಗ್ತದೆ. ಬಟ್ ನಮಗಿಲ್ಲಿ ಏನು, ಓನ್ಲಿ 1 ಗರ್ಲ್. ಸೊ ಇಲ್ಲಿ ನೋ ಗರ್ಲಿನ ಫ್ಯಾಮಿಲೀಸ್ ಅಂದರು. ಸೊ ಇಲ್ಲಿ ಓನ್ಲಿ 1 ಗರ್ಲ್. ಸೊ ಹಾಗಾಗಿ 700/1309 ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇನ್ ಆನ್ ಎಕ್ಸ್ಪೆರಿಮೆಂಟ್ ಅ ಕಾಯಿನ್ ಈಸ್ ಟಾಸ್ಡ್ 600 ಟೈಮ್ಸ್. ಇಫ್ ದ ಹೆಡ್ ಟರ್ನ್ಸ್ ಅಪ್ 380 ಟೈಮ್ಸ್, ಫೈಂಡ್ ದ ಎಕ್ಸ್ಪೆರಿಮೆಂಟಲ್ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಅ ಟೇಲ್. ಸೊ ಇಲ್ಲಿ ಟೋಟಲ 600 ಟೈಮ್ಸ್. ಸೊ ಇಲ್ಲಿ ನಾವು 380 ಟೈಮ್ಸ್ ಏನೈತಿ ಹೆಡ್ ಅದ. ಬಟ್ ನಾವು ಇಲ್ಲಿ ಕಂಡು ಹಿಡಬೇಕಾದ್ರೆ ಟೇಲ್ ಎಷ್ಟು ಸಲ ಬೀಳ್ಬೋದು ಅಂದ್ರೆ 600 380 ಕಳೆದಾಗ ನಮ್ಗೆ ಎಷ್ಟು ಸಿಗ್ತದೆ, 220 ಸಿಗ್ತದೆ. ಸೊ ಇಲ್ಲಿ 0 ಗೆಟ್ ಕ್ಯಾನ್ಸಲ್, 2 1 2 30. ಸೊ ಇಲ್ಲಿ 11/30 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. 11/30 ಈಸ್ ಅ ಪ್ರೊಬ್ಯಾಬಿಲಿಟಿ ಆಗ್ತದೆ. ನೆಕ್ಸ್ಟ್ 70 ಕ್ವಶನ್, the floor of a rectangular hall has a perimeter of 250 meter. If the cost of painting 4 walls at the rate of 20 per square is 30,000, find the height of the hall ಅಂದರು. ಸೊ ಇಲ್ಲಿ 1 ಸ್ಕ್ವೇರ್ ಮೀಟ್ರಿಗೆ ಇಲ್ಲಿ ನಮಗೆ 20 ರೂಪಾಯಿನ ಇಲ್ಲಿ ಚಾರ್ಜ್ ಮಾಡ್ತಾರೆ ಅಂದರು. ಸೊ ಹಾಗಾಗಿ ಟೋಟಲ್ ನಮಗಿಲ್ಲಿ 30,000 ರೂಪಾಯಿ ಆಗಿದೆ. ಸೊ 30,000 ರೂಪಾಯಿ ಆಗಿದೆ. ಸೊ ಇಲ್ಲಿ ನಾವು 21 ಸ್ಕ್ವೇರ್ ಮೀಟರ್ ಸ್ಕ್ವೇರ್ಗೆ ಇಲ್ಲಿ ಎಷ್ಟು ಅದ, 20 ಅದ. ಹಾಗಾಗಿ 0 ಗೆಟ್ ಕ್ಯಾನ್ಸಲ್, 2 1 2 15. ಸೊ ಟೋಟಲ್ ಇಲ್ಲಿ 1500. ಸೊ ಇಲ್ಲಿ 1500 ಸ್ಕ್ವೇರ್ ಮೀಟರ್ಸ್ ಇಲ್ಲಿ ಆಗ್ತದೆ.
ಮೀಟ್ರ್ ಸ್ಕ್ವೇರ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ 1500 ಮೀಟ್ರ್ ಸ್ಕ್ವೇರ್ ಆದ ನಂತರ ಇಲ್ಲಿ ನಮ್ಗೆ ಪೆರಿಮೀಟರ್ ಎಷ್ಟದ, ರೆಕ್ಟಾಂಗ್ಯುಲರ 250 ಮೀಟ್ರ್ ಅದ. ಸೊ ಹಾಗಾಗಿ ಇಲ್ಲಿ ನಾವು ಹೈಟನ್ನು ಕಂಡು ಹಿಡಿಬೇಕು. ಏರಿಯಾ ಈಕ್ವಲ್ ಟು 2h ಇಂಟು L ಪ್ಲಸ್ ಬಿ ಆಗ್ತದೆ. ಸೊ ಇಲ್ಲಿ ರೆಕ್ಟಾಂಗ್ಯುಲರ್ದ ನಾವು ಪೆರಿಮೀಟರ್ ತೊಗೊಂಡಾಗ 2L ಪ್ಲಸ್ ಬಿ ಅಂತ ಇಲ್ಲಿ ಇರ್ತದೆ. ಸೊ ಹಾಗಾಗಿ ಈ 250ಯನ್ನು 2 ಭಾಗ ಮಾಡಿದಾಗ ನಮಗೆ ಇಲ್ಲಿ L ಪ್ಲಸ್ ಬಿ ಬರ್ತದೆ. ಸೊ ಅದು 125 ಆಗ್ತದೆ. ಸೊ ಇಲ್ಲಿ ಪೆರಿಮೀಟ್ರ್ 2 ಇಂಟು L ಪ್ಲಸ್ ಬಿ ಆಗಿರ್ತದೆ, 250 ಆಗಿರ್ತದೆ. ಈ 2 ಈ ಕಡೆ ಬರ್ತಂದ್ರೆ 125 ಆಗ್ತದೆ, ಡಿವೈಡೆಡ್ ಬೈ ಆಗ್ತದೆ. ಹಾಗಾಗಿ 125 ಆಗ್ತದೆ. ಸೊ ಇಲ್ಲಿ ನಮ್ಗೆ L ಪ್ಲಸ್ ಬಿ ಅಂದ್ರೆ 125 ಆಗ್ತದೆ. ಸೊ ಇಲ್ಲಿ ಏರಿಯಾ ಎಷ್ಟು ಬಂದದ, ಇದು ಮೀಟ್ರ್ ಸ್ಕ್ವೇರ್ 1500 ಬಂದದ, ಈಕ್ವಲ್ ಟು 2 ಇಂಟು H. ಇದೆಷ್ಟತ್ತು L ಪ್ಲಸ್ ಬಿ ಅಂದ್ರೆ 125 ಇಲ್ಲಿ ನಮ್ಗೆ ಬಂತು. ನೆಕ್ಸ್ಟ್ 2 ಇಂಟು 125 ಅಂದರೆ ಇದು 250 H ಆಗ್ತದೆ, ಇಲ್ಲಿ 1500. ನೆಕ್ಸ್ಟ್ ಇಲ್ಲಿ 250 1 250 6 ಆಗ್ತದೆ. ಸೊ H ಈಕ್ವಲ್ ಟು ಇಲ್ಲಿ 6 ಸೆಂಟಿಮೀಟ್ರ್ ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಏನದ, ಸೊ ನೆಕ್ಸ್ಟ್ ಇನ್ನು ಫಿಸಿಕ್ಸ್ ಕ್ವಶನ್ಗಳದಾವೆ. ಸೊ ಅವುಗಳನ್ನ ನೋಡೋಣ. ಸೊ ಈ ಫಿಸಿಕ್ಸ್ ಇವು 20 ಕ್ವಶನ್ ಏನೈತಿ ನಿಮ್ಗೆ PDF ಅನ್ನು ನಾನು ಗ್ರೂಪ್ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ನೋಡ್ಕೊಂಬಿಡಿ. ಸೊ ಇಲ್ಲಿ ಇವಕ್ಕೆ ಸೊಲ್ಯೂಷನ ಹಾಗೆ ಇವುಗಳ ಆನ್ಸರ್ನ ಎಲ್ಲವನ್ನ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಎಲ್ಲಕ್ಕೂ ಆನ್ಸರ್ಗಳಿದಾವೆ. ಸೊ ಈ ಪೂರ್ತಿ ಫುಲ್ ಮಾಡಲ್ ಕ್ವಶನ್ ಪೇಪರ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ಗ್ರೂಪ್ದಾಗ, ನೀವು ಅಲ್ಲಿ ನೋಡ್ಕೋಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.